ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗೋಯ್ತು, ದಯವಿಟ್ಟು ಕ್ಷಮೆ ಇರಲಿ. ನಾನಿವತ್ತು ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ರೆಸ್ಟೋರೆಂಟ್ ಶೈಲಿಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ನೋಡುವ. ನಾನಿಲ್ಲಿ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ನಾವು ಸಿಪ್ಪೆನ ಎರ್ಕೊಂಡು ನಂತರ ಕಟ್ ಮಾಡ್ತೀನಿ. ಪೂರ್ತಿ ಸಿಪ್ಪೆನೆಲ್ಲ ಎರ್ಕೊತಾ ಇದ್ದೀನಿ. ಸಿಪ್ಪೆನೆಲ್ಲ ಎರ್ಕೊಂಡ ನಂತರ ಈ ಥರ ಪೀಸ್ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಇರಲಿ, ಪೂರ್ತಿ ತೆಳುವಾಗಿ ಕಟ್ ಮಾಡಬೇಡಿ. ಸ್ವಲ್ಪ ದಪ್ಪ ಕಟ್ ಮಾಡಿ ಇದನ್ನು ಈ ಥರ ಬರೋ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ದಪ್ಪಾಗಿ ಕಟ್ ಮಾಡ್ಕೋಬೇಕು. ತುಂಬಾ ದಪ್ಪನೂ ಬೇಡ, ತುಂಬ ತೆಳ್ಳಗೂ ಬೇಡ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ದಪ್ಪ ಆಗ್ಬಿಟ್ರೆ ಬೇಯೋದಿಲ್ಲ. ಹಾಗಾಗಿ ನೋಡಿ, ಈ ಥರ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ನಾನು ತಣ್ಣಗಿರೋ ನೀರಿಗೆ ಹಾಕಿ 1-2 ಸತಿ ವಾಶ್ ಮಾಡ್ಕೊತೀನಿ. ಇದನ್ನು 1-2 ಸತಿ ವಾಶ್ ಮಾಡಿಕೊಂಡು ನಂತರ ಗ್ಯಾಸ್ ಮೇಲೆ ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಅದು ಕಾದ ನಂತರ ಅದಕ್ಕೆ ವಾಶ್ ಮಾಡಿರೋವಂಥ ಆಲೂಗಡ್ಡೆನ ಹಾಕಿ ಸ್ವಲ್ಪ ಹೊತ್ತು ಅದಕ್ಕೆ ಉಪ್ಪು ಕೂಡ ಹಾಕಬೇಕು. ಉಪ್ಪನ್ನು ಹಾಕಿ ನೀರನ್ನ ಕುದಿಸ್ಬೇಕು. ಕುದಿಸಿದ ನಂತರ ನೀವು ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಒಂದು ಕುದಿ ಬರೋ ತನಕ ಬೇಯಿಸಬೇಕು. ಜಾಸ್ತಿ ಬೇಯಿಸಬೇಡಿ, ಮೆತ್ತಗಾಗೋಡುತ್ತೆ. ಅದಕ್ಕೆ ಒಂದು ಕುದಿ ಬರೋ ತನಕ ಬೇಯಿಸಿ ಸಾಕು. ತುಂಬ ಮೆತ್ತಗಾಗೋದ್ರೆ ಬರಲ್ಲ ಆ ಥರ. ನೋಡಿ, ಈಗ ಒಂದು ಕುದಿ ಬರೋ ತನಕ ಬೇಯಿಸ್ಬಿಟ್ಟು ನೆಕ್ಸ್ಟು ತಣ್ಣಗಿರೋ ನೀರಿಗೆ ಇದನ್ನು ಹಾಕಬೇಕಾಗುತ್ತೆ. ತೆಗೆದ್ಬಿಟ್ಟು ನೋಡಿ, ನಾನು ಒಂದು ಬಾಣಲಿಲಿ ಮತ್ತೆ ತಣ್ಣಗಿರೋ ನೀರು ಹಾಕ್ಕೊಂಡು ಅದಕ್ಕೆ ಇವನ್ನ ತೆಗೆದು ಹಾಕ್ತಾಯಿದ್ದೀನಿ. ನೋಡಿ, ಈಗ ಇವನ್ನ ಮತ್ತೆ ಇನ್ನೊಂದು ಸ್ವಲ್ಪ ತಣ್ಣಗೆ ನೀರು ಹಾಕಿ ಈಗ ಒಂದು ಜಾಲರಿಲಿ ನೀರನ್ನೆಲ್ಲ ಬಸಿರಿ. ನೀರೆಲ್ಲ ಹೋದ ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ಇವನ್ನ ಸ್ವಲ್ಪ ಆರಾಕಬೇಕು. ಪೂರ್ತಿ ಆರಾಕೋದಲ್ಲ, ಸ್ವಲ್ಪ ಆರಾಕ್ಬಿಟ್ಟು ಅದೇ ಕಾಟನ್ ಬಟ್ಟೆಯಿಂದ ಇದ್ರ ಮೇಲೆ ಹಾಗೆ ಸುಮ್ಮನೆ ಪ್ರೆಸ್ ಮಾಡಬೇಕು. ಹಿಂಗೆ ಒರೆಸ್ಬೇಕು. ನೀರೆಲ್ಲ ಹೀರ್ಕೋಬೇಕು ಅಷ್ಟೇ. ನೀರೆಲ್ಲ ಹೀರ್ಕೊಂಡ ನಂತರ ಇದನ್ನು ಒಂದು ಬಾಣಲಿಗೆ ತೆಗೆದಿಟ್ಕೊಳ್ಳಿ. ಈಗ ನಾನಿಲ್ಲಿ ಎಣ್ಣೆ ಕಾಯೋಕ್ಕೆ ಇಡ್ತಾಯಿದ್ದೀನಿ. ಒಂದು ಪ್ಯಾನೆಲ್ಲ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕಿ ಈಗೇನು ತೆಗೆದಿಟ್ಕೊಂಡಿರ್ತೀರಲ್ಲ ಅದಕ್ಕೆ ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ. 1-2 ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅದೆಲ್ಲ ಕಾರ್ನ್ಫ್ಲೋರು ಎಲ್ಲದಕ್ಕೂ ಅಂಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಏನು ಎಣ್ಣೆ ಕಾದಿರುತ್ತಲ್ಲ ಒಂದೊಂದೇ ಬ್ಯಾಚಾಗಿ ಬಿಟ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹೋಟೆಲ್ಲು ರೆಸ್ಟೋರೆಂಟ್ಗೆ ಹೋಗಿ 120 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಪ್ಲೇಟ್ ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅಲ್ಲಿ ಏನು ಟೇಸ್ಟ್ ಸಿಗುತ್ತೋ ಇಲ್ಲೂ ಅದೇ ಟೇಸ್ಟ್ ಬರುತ್ತೆ ಈ ಥರ ಮಾಡಿದ್ರೆ. ನನ್ನ ಮಗ ಅಂತೂ ತುಂಬ ಇಷ್ಟಪಡ್ತಾನೆ. ನಾವು ಹೊರಗಡೆ ತಿಂದೇ ಇಲ್ಲ ಈ ಥರ ಮಾಡೋಕ್ಕೆ ಶುರು ಮಾಡಿದಾಗಿಂದ. ನೋಡಿ, ಕೆಂಪಗಾಗಬೇಕು, ಕಂದು ಬಣ್ಣ ಥರ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇದೇ ರೀತಿ ಒಂದೊಂದೇ ಬ್ಯಾಚ್ನ ಫ್ರೈ ಮಾಡಿಕೊಂಡು ಒಂದು ಬಾಣಲಿಗೆ ಇದಕ್ಕೆ ಪಾತ್ರೆಗೆ ಹಾಕ್ಕೊಂಡು ಒಂದು ಪೆರಿ ಪೆರಿ ಪೌಡ್ರ್ ಅಂತ ಸಿಗುತ್ತೆ. ಇದು ಅದೇ ಫ್ರೆಂಚ್ ಫ್ರೈಸಿಗೆ ಹಾಕೊಂಡು ಪುಡಿ, ಅದನ್ನು ಹಾಕಿ, ಇಲ್ಲ ಅಂದರೆ ಉಪ್ಪು, ಖಾರ, ಗರಂ ಮಸಾಲೆ ಇದೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ
ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೋಡಿ. ಈಗ ಏನು ಸೇಮ್ ರೆಸ್ಟೋರೆಂಟಲ್ಲಿ ಸಿಗುತ್ತಲ್ಲ ಅದೇ ರೀತಿಯಾದ ಫ್ರೆಂಚ್ ಫ್ರೈಸು ರೆಡಿಯಾಗಿದೆ. ನೀವು ಮನೆಯಲ್ಲಿ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಮಾಡಿ ಕೊಡಿ. ಯಾರ್ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ ಬಾಯ್.